ಯೋಚನೆ ಮಾಡ್ತಿದ್ಯಾ? ನನ್ನ ಮೇಲೆ ಕೋಪ ತೋರಿಸ್ತೀರಾ ಅನ್ಕೊಂಡ್ರೆ ಹೀಗೆ ಪ್ರೀತಿ ತೋರಿಸ್ತಿದ್ದೀರಲ್ಲ ಯಜಮಾನ್ರೆ. ಎಕ್ಸ್ಕ್ಯೂಸ್ ಮೀ, ನೀನು ಯಾವುದೇ ಕಾರಣಕ್ಕೂ ಇದನ್ನ ಪ್ರೀತಿ ಅನ್ಕೋಬೇಡ, ಜವಾಬ್ದಾರಿ. ಇವೆರಡಕ್ಕೂ ವ್ಯತ್ಯಾಸ ಏನು ಹೇಳಿ? ಜವಾಬ್ದಾರಿ ಚೆನ್ನಾಗಿದೆ ಆಂಟಿ, ತುಂಬಾ ಚೆನ್ನಾಗಿದೆ. ಸ್ವಯಂವರದ ಹೆಸರಲ್ಲಿ ನಮ್ಮನ್ನ ಚೀಟ್ ಮಾಡೋದಕ್ಕೆ ಒಳ್ಳೆ ಪ್ಲಾನ್ ಮಾಡಿದ್ದೀರಾ. ನಿಮ್ಮ ಕಣ್ಣಿಗೆ ನಾವು ನಮ್ಮ ಫ್ಯಾಮಿಲೀಸ್ ಎಲ್ಲ ಫೂಲ್ಸ್ ಥರ ಕಾಣ್ತಿದ್ದೀವ ಆಂಟಿ? ಅಯ್ಯೋ, ತಪ್ಪು ತಿಳ್ಕೊಬೇಡಿ ಮಾ. ಊಹೆ ಮಾಡೋದಕ್ಕೆ ಏನೂ ಇಲ್ಲ ಆಂಟಿ, ಕಣ್ ಮುಂದೆ ಕಾಣಿಸ್ತಿದ್ಯಲ್ಲ. ಅವ್ರ ಸೊಸೆನೇ ನಮ್ಮ ಮುಂದೆ ಕೆಲ್ಸದವಳು ಅಂತ ಪರಿಚಯ ಮಾಡಿಸಿದ್ರು, ಸರ್ವಿಸ್ ಮಾಡಿಸ್ತಿರೋ ಥರ ಡ್ರಾಮಾ ಮಾಡಿದ್ರು. ವಿಶಾಲ್ಗೆ ಪಿಯಾನೋ ನುಡ್ಸೋಕ್ ಬಂದ್ರೆ ನೀವು ಡ್ರಾಮಾನ ಎಷ್ಟು ರಸವತ್ತಾಗಿ ಆಡ್ ತೋರಿಸ್ತೀರಾ ಅಂತ ನಮ್ಗಿವತ್ತೇ ಗೊತ್ತಾಗಿದ್ದು. ನಿಜವಾಗ್ಲು ಏನಾಗಿದೆ ಅಂತ ನಿಮಗೆ ಗೊತ್ತಾದ್ರೆ? ಸುಮ್ಮನಿರಿ ಆಂಟಿ, ನಾವೇನು ಚಿಕ್ಕ ಹುಡುಗಿರಲ್ಲ, ನಮಗೂ ತಿಳುವಳಿಕೆ ಇದೆ. ವಿಶಾಲ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ ನೀವು ಬಿಲ್ಡಪ್ ಕೊಟ್ಟಾಗ ನಾವೇನೋ ಅನ್ಕೊಂಡ್ವಿ. ಮೊದಲನೇ ಹೆಂಡ್ತಿನ ಬಚ್ಚಿಟ್ಟು ನೀವೇನು ಸಾಧಿಸ್ತಿದ್ರಿ? ನಾವು ತರೋ ಕೋಟಿಗಟ್ಲೆ ಆಸ್ತಿನ ಕದ್ಬಿಡೋಣ ಅನ್ಕೊಂಡ್ರೇನೋ. ಅಯ್ಯೋ, ಆ ಥರ ಮಾತಾಡಬೇಡಿ ಪ್ಲೀಸ್. ವಿಶಾಲ್ಗೆ ಮದುವೆ ಆಗಿರೋ ವಿಷಯ ಯಾಕೆ ಹೇಳಿಲ್ಲ ಅಂದರೆ ಅದು ಮದುವೆ ಅಂತಾನೆ ಅನ್ಕೊಂಡಿಲ್ಲ ವಿಶಾಲ್. ಅನ್ಕೊಂಡಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾನೆ. ಕಾಲ್ ಕೆಳಗಿಟ್ರೆ ನೋವಾಗತ್ತೆ ಅಂತ ಎತ್ಕೊಂಡು ಹೋಗ್ತಿದ್ದಾನೆ. ಇನ್ನೂ ನಮಗೆ ಮೋಸ ಮಾಡಕ್ಕೆ ಟ್ರೈ ಮಾಡಬೇಡಿ ಆಂಟಿ. ಆಲ್ಮೋಸ್ಟ್ ಗಂಟು ತೋರಿಸ್ತೀನಿ ಅಂತ ಕರೆದು ಇಷ್ಟು ದೊಡ್ಡ ಇನ್ಸಲ್ಟ್ ಮಾಡ್ತೀರಾ? ಯಾಕೆ ನಾವು ಅಂದವಾಗಿಲ್ವಾ? ನೋಡೋಕ್ಕೂ ಚೆನ್ನಾಗೇ ಇದೀವ ಆಂಟಿ, ಲಂಡನಲ್ಲಿ ಓದ್ಕೊಂಬಂದಿದ್ದೀವಿ. ಈಗ ಮದುವೆ ಆಗಿರೋ ವಿಶಾಲ್ ಕೊಟ್ಟು ನಮ್ಮ ಜೀವನ ಹಾಳು ಮಾಡಬೇಕು ಅಂತ ನೋಡ್ತಿದ್ದೀರಾ? ಪ್ಲೀಸ್ ಒಂದ್ಸರ್ತಿ ನನ್ನ ಮಾತು ಕೇಳಿ. ಇನ್ನೇನೋ ಹೇಳ್ಬಿಡಿ ಆಂಟಿ. ಮತ್ತೆ ನಿಮ್ಮ ಮಗನಿಗೆ ಸ್ವಯಂವರ ಗಿಯಂವರ ಅಂದರೆ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಮೈಂಡ್ ಇಟ್, ಲೆಟ್ಸ್ ಮೂವ್. ಅಯ್ಯೋ ಸರಿ ಅನು. ತ್ರಿನಯನಿ, ಬನ್ನಿ ಸ್ವಾಮಿ, ಬನ್ನಿ ಬನ್ನಿ. ಅಮ್ಮ ಅಮ್ಮ, ಒಂದು ನಿಮಿಷ ಸ್ವಾಮೀಜಿ. ಅಮ್ಮ ಅಮ್ಮ. ಅಬ್ಬಬ್ಬಬ್ಬಬ್ಬ, ಯಾಕೋ ಆ ರೀತಿ ಕೂಗ್ತಾ ಇದೆಯಾ? ಸ್ವಾಮೀಜಿ ಅವ್ರು ಬರ್ತಾ ಇದ್ದೀನಲ್ಲ. ನಮಸ್ತೆ ಸ್ವಾಮೀಜಿ.
ನೀವು ಬಂದಿದ್ದೀರಿ ಅಂತ ಗೊತ್ತೇ ಆಗ್ಲಿಲ್ಲ. ಕೂತ್ಕೊಳ್ಳಿ. ಮತ್ತೆ ಏನಾದರೂ ಆಗುತ್ತಾ ಬಾವ? ಅದನ್ನ ತಿಳ್ಕೊಳ್ಳೋದಕ್ಕೆ ಸ್ವಾಮೀಜಿಯವ್ರನ್ನ ಬರೋಕ್ ಹೇಳಿದ್ದು. ಪಾರ್ಟಿಲಿ ಶ್ಯಾಂಡ್ಲಿಯರು ಬ್ರೋ ಮೇಲೆ ಬೀಳ್ತಾ ಇತ್ತು. ಇಟ್ಸ್ ಹ್ಯಾಪೆಂಡ್ ವಿಕ್ರಾಂತ್, ಆಗಿದ್ದಾಗೋಯ್ತು. ಆಗೋಗಿದ್ರ ಬಗ್ಗೆ ಇವಾಗ ಯಾಕೆ ಯೋಚನೆ? ಆಗ್ಬೇಕಾಗಿರೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಡೆದಿದ್ರ ಬಗ್ಗೆನೂ ತಿಳ್ಕೋಬೇಕು. ಹೌದು ಯಜಮಾನ್ರೆ. ಏಯ್, ನೀನೇನ್ ಮಧ್ಯದಲ್ಲಿ? ಹೋಗಿ ಕೆಲಸ ನೋಡ್ಕೋ. ಸ್ವಾಮೀಜಿಯವ್ರು ಬಂದಿದ್ದಾರಲ್ವಾ, 5 ನಿಮಿಷ ಇದ್ದು ಹೊರಟೋಗ್ತೀನಿ ಅಮ್ಮೋರೆ. ಅವ್ರಿಗೆ ಮಜ್ಜಿಗೆನೋ ಪಾನ್ಕೋನೋ ತಗೊಂಡ್ ಬಾ ಹೋಗು. ಪರವಾಗಿಲ್ಲ, ಇಲ್ಲೇ ಇರಲಿ. ಅವಳು ಯಾಕೆ ಸ್ವಾಮೀಜಿ? ಅವಳು ಈಗ ಈ ಮನೆ ಕೆಲಸದವಳು. ವಿಶಾಲ್ಗೆ ಇನ್ನೊಂದು ಮದ್ವೆ ಮಾಡಿ ಅಂತ ನೀವೇ ಹೇಳಿದ್ದು. ಈಗ ಮನೆ ವಿಷಯ ಎಲ್ಲ ಅವಳಿಗೆ ಯಾಕೆ ಹೇಳಿ? ಮನೆ ವಿಷಯದಲ್ಲಿ ಅಲ್ಲ ಅಂದ್ರು ಅವಳ ಮನೇಲಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗ್ಲೇ ವಿಶಾಲ್ಗೆ ತುಂಬಾ ದೊಡ್ಡ ಅನಾಹುತ ಆಗೋಗ್ತಿತ್ತು. ಹೌದು ಸ್ವಾಮೀಜಿ, ಮನೆಗೆ ಆ ಶಾಂಡಲಿಯರ್ನ ತಂದಾಗಿಂದ ನೈನಿ ಹೇಳ್ತಾನೆ ಇದ್ಲು ಅದನ್ನ ಇಲ್ಲಿ ಇಡ್ಲೇಬೇಡಿ ಅಪಾಯ ಅಂತ. ಆದ್ರೆ ಯಾರೂ ಅವಳ ಮಾತು ಕೇಳಲಿಲ್ಲ. ಈಗ ನೈನಿ ಹೇಳ್ದಂಗೆ ಆಯ್ತು ಅಥವಾ ಮುಂದೆ ಆಗೋದನ್ನೇ ನೈನಿ ಹೇಳಿದ್ಲು ಅಂತಾನೂ ಗೊತ್ತಿಲ್ಲ. ಆದ್ರೆ ಶಾಂಡಲಿಯರ್ ಅಂತೂ ನೈನಿ ಹೇಳ್ದಾಗೆ ಬಿದ್ದೋಯ್ತು. ವಿಶಾಲ್ ಸ್ವಲ್ಪದ್ರಲ್ಲೇ ಅಪಾಯದಿಂದ ತಪ್ಪಿಸ್ಕೊಂಡ. ನೈನಿ ಮನೇಲಿ ಮನೆ ಕೆಲ್ಸದೊಳಾಗಿರೋದಕ್ಕಿಂತ ಜ್ಯೋತಿಷ್ಯ ಹೇಳೋದಕ್ ಶುರು ಮಾಡಿದ್ರೆ ಲಕ್ಷಗಟ್ಲೆ ಸಂಪಾದನೆ ಮಾಡ್ಬೋದು. ವರ್ಷ ಮುಗಿಯೋಷ್ಟ್ರಲ್ಲಿ ಆಶ್ರಮ, ಮುಂದೆ ಬರೋ ಎಲೆಕ್ಷನ್ ಅಲ್ಲಿ MP ಟಿಕೆಟು, ಅದಾದ್ಮೇಲೆ ನೀನ್ ಸ್ವಲ್ಪ ಸುಮ್ನಿರ್ತೀಯಾ? ಅದು ಅಕಸ್ಮಾತ್ ಆಗಿ ಕೂಡ ಆಗಿರ್ಬೋದು. ತ್ರಿನಯನಿ ಹೇಳಿದ್ದಕ್ಕೆ ಆಗಿದ್ದು ಅಂತ ಹೇಗ್ ಹೇಳ್ತೀಯಾ? ನಾನು ಹೇಳ್ದಾಗೆ ನಡೀತಲ್ವಾ ಅಮ್ಮೋರೆ? ಪರಶುರಾಮ್ ಯಜಮಾನ್ರು ನನ್ನ ಮಾತೇ ಕೇಳ್ದೆ ಯಜಮಾನ್ರಿಗೆ ಕರಿ ಡಬ್ಬ ನುಡ್ಸು ಅಂತ ಪದೇ ಪದೇ ಬಲವಂತ ಮಾಡ್ತಿದ್ರು. ಇದ್ಯಾಕೋ ನನ್ ಬುಡಕ್ಕೆ ಬರಂಗಿದೆ. ನನ್ ಮೇಲೆ ಏನಾದ್ರು ಡೌಟ್ ಬಂದ್ರೆ ನನ್ನ ಕತೆ ಮುಗೀತಷ್ಟೇ. ನನಗಿಷ್ಟ ಅಂತ ವಿಶಾಲ್ ಶಾಂಡಲಿಯರ್ ತರಿಸ್ದ, ಪಾರ್ಟಿ ಅಂತ ಪಿಯಾನೋ ತರಿಸ್ದ. ಹೀಗಾಗ್ಲಿ ಅಂತಾನೆ ಯಾರು ತರಿಸ್ಲಿಲ್ಲ ಅಲ್ವಾ? ಅಂದ್ರೆ ಇದ್ರಲ್ಲಿ ಯಾರ ಕೈವಾಡನೂ ಇಲ್ಲ ಅಂತೀಯಾಕ? ಮೇಲಿಂದ ಶಾಂಡಿಯರ್ ಬಿದ್ದಿದ್ದಕ್ಕೆ ಯಾರೋ ಬೇಕಂತಾನೆ ಮಾಡಿದ್ದಾರೆ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಆದರೆ ಮಾಮ್, ನೈನಿ ಮುಂದೆ ನಡೆಯೋದನ್ನ ಹೇಗೆ ಹೇಳ್ತಾಳೆ ಅನ್ನೋ ಡೌಟು ನನ್ನನ್ನು ಇನ್ನೂ ಕಾಡ್ತಾನೇ ಇದೆ.
ಆನ್ಸರ್ ನಾನ್ ಕೊಡ್ತೀನಿ ವಿಶಾಲ್. ಇಲ್ಲೇ ಎಲ್ಲೋ ಇಟ್ಟಿದ್ನಲ್ಲ. ಒಂದ್ ನಿಮಿಷ. ಮಾವ, ವಿಶಾಲ್, ಇಲ್ಲಿ ನೋಡಿದ್ಯಾ ಈ ಹಗ್ಗನ ಹೇಗಿದೆ? ವಿಶಾಲ್, ₹1,00,000 ಕೊಟ್ಟು ಶಾಂಡ್ಲಿಯರ್ ತಂದಿದ್ಯಾ, ಆದ್ರೆ ಅದನ್ನ ಕಟ್ಟೋ ಹಗ್ಗ ಮಾತ್ರ ಪಕ್ಕ ಲೋಕಲ್ ತರ ಇದೆ. ಹೀಗಿದ್ರೆ ನಯನಿ ಏನು ಚಿಕ್ಕ ಪಾಪು ಕೂಡ ಹೇಳತ್ತೆ ಅಪಾಯ ಆಗುತ್ತೆ ಅಂತ. ನಾನ್ ಹೇಳ್ದೆ ಆದ್ರೆ ನೀವ್ಯಾಕೆ ಹೇಳಿಲ್ಲ ಯಜಮಾನ್ರೆ? ಕರಿ ಡಬ್ಬ ನುಡ್ಸು ಅಂತ ಯಜಮಾನ್ರಿಗೆ ಯಾಕೆ ತುಂಬಾ ಬಲವಂತ ಮಾಡಿದ್ರಿ? ವಿಶಾಲ್ ಟ್ಯಾಲೆಂಟ್ ನ ಹುಡುಗಿರೆಲ್ಲ ನೋಡ್ತಾರೆ ಅಂತ ಮಾಡ್ದೆ. ಆದ್ರೆ ನೀನ್ ಅಷ್ಟು ದಾರದಷ್ಟು ಗಟ್ಟಿಯಾಗಿ ಈ ಹಗ್ಗ ಇಲ್ಲ, ಅದಕ್ಕೆ ಹಾಗಾಯ್ತು. ಆದ್ರೆ ನೀವು ಮೊದ್ಲಿಂದನೂ ಯಜಮಾನ್ರಿಗೆ ಅಲ್ಲೇ ಕೂತ್ಕೊಂತ ಬಲವಂತ ಮಾಡ್ತಿದ್ರಿ. ನಿಲ್ಲಿಸ್ತ್ಯಾ? ನಿನ್ ಮಾತು ಜಾಸ್ತಿ ಆಯ್ತು. ಮನೆಗೆ ಸ್ವಾಮೀಜಿಗಳು ಬಂದಿರೋ ವಿಷಯನ್ ಮರ್ತು ನಿನ್ನ ಉಪನ್ಯಾಸನೇ ಕೇಳಬೇಕು ಅಂತ ಹೇಳ್ತೀಯಾ? ಅಮ್ಮ ನಯನಿ, ಸ್ವಲ್ಪ ಹೊತ್ತು ಸುಮ್ಮನಿರಮ್ಮ. ಎಲ್ಲರಿಗೂ ಸ್ವಾಮೀಜಿಯವರೇ ಉತ್ತರ ಕೊಡ್ತಾರೆ. ಇವಳು ಮಾತನ್ ಕೇಳ್ತಿದ್ರೆ ನನ್ನ ತಮ್ಮನ ಸಿಕ್ಕಾಕ್ಸೋ ಹಾಗಿದ್ದಾಳಲ್ಲ. ಇವನು ಈ ವಿಷಯದಲ್ಲಿ ಸೂತ್ರಧಾರ ಅಂತ ಅನ್ನಿಸ್ತಿದೆ. ಪ್ರಾಣಕ್ಕೆ ಅಪಾಯ ಇದೆ ಅಂತ ಆವಾಗಿಂದನೂ ಹೇಳ್ತಾನೆ ಇದ್ದೀನಿ. ಜಾಗೃತೆಯಾಗಿರ್ಬೇಕಲ್ವಾ ವಿಶಾಲ? ಅಂದ್ರೆ ಸ್ವಾಮೀಜಿ, ನನಗೆ ಟೆನ್ಷನ್ ಕೊಟ್ಟು ಇರಿಟೇಟ್ ಮಾಡೋದಕ್ಕೆ ಹಾಗೆ ಹೇಳಿದ್ಲು ಅಂತ ಅನ್ಕೊಂಡು ನಾನು ಹಠ ಹಿಡಿದೆ ಸ್ವಾಮೀಜಿ. ಅಂದ್ರೆ ಈಗಾದ್ರೂ ನಯನಿ ಹೇಳ್ತಿರೋದು ನಿಜ ಅಂತ ನಂಬ್ತೀಯ ವಿಶಾಲ್? ಮಾವ ಹೇಳಿದ್ದೆ ಕರೆಕ್ಟು ಅಂತಿದ್ದೀನಿ ನಾನು. ಹಗ್ಗ ಸರಿ ಇರಲಿಲ್ಲ. ತರಿಸಿದಾಗ ನಾವು ಸರಿಯಾಗಿ ನೋಡ್ಕೋಬೇಕಿತ್ತು. ಅದೇ ಅಲ್ವಾ ವಿಶಾಲ್ ನಾನು ಹೇಳಿದ್ದು. ಅಂದ್ರೆ ನಾನ್ ಹೇಳಿದ್ ನಂಬಲ್ವಾ ಯಜಮಾನ್ರೆ? ನೀನೇನ್ ಹೇಳೋ ಅವಶ್ಯ ಇಲ್ಲ ನಯನಿ. ಸ್ವಾಮೀಜಿ, ಇನ್ನೊಂದ್ಸಲ ಹಾಗಾಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ. ಪಾರ್ಟಿನ ಫಂಕ್ಷನ್ಸ್ನ ಮನೇಲಿ ಮಾಡಬೇಡಿ, ಸಾಕು. ಹಬ್ಬನ ಆಚರಿಸಬೇಕು. ನಾಳೆ ದಸರಾ. ವಿಶಾಲಾಕ್ಷಮ್ಮ ತಾಯಿಯನ್ನು ಪೂಜಿಸಿ ಪ್ರಸನ್ನಗೊಳಿಸಬೇಕು. ನನ್ನ ಮೊಮ್ಮಗನಿಗೆ ಯಾವ ಪ್ರಾಣ ಅಪಾಯ ಬರದಂತೆ ಒಂದು ಪರಿಹಾರ ಹೇಳಿ ಸ್ವಾಮಿ. ಒಂದಾದ ಮೇಲೊಂದರಂತೆ ಸಮಸ್ಯೆಗಳು ಎದುರಾಗ್ತಲೇ ಇದ್ದಾವೆ. ತಪ್ಪಿಸಿಕೊಂಡು ಹೋಗಬೇಕು. ಈ ತರ ಇನ್ನು ಎಷ್ಟು ದಿವಸ ಸ್ವಾಮೀಜಿ? ಇದ್ದಷ್ಟು ದಿನ. ಮನುಷ್ಯನಲ್ಲಿ ಬದಲಾವಣೆ ಬರುವವರೆಗೂ ತಪ್ಪುವುದಿಲ್ಲ. ಹಬ್ಬದ ದಿನ ಅಮ್ಮನವ್ರಿಗೆ ಪೂಜೆ ಮಾಡ್ತೀನಿ ಸ್ವಾಮಿ. 5 ಜನ ಮುತ್ತೈದರಿಗೆ ಬಾಗಿನ ಕೊಟ್ಟು ನನ್ನ ಮಾಂಗಲ್ಯದ ಸುರಕ್ಷತೆಗೋಸ್ಕರ ಬೇಡ್ಕೋತೀನಿ. ಪೂಜೆಯನ್ನು ನಿಷ್ಠೆಯಿಂದ ಮಾಡಬೇಕು. ಭಂಗವಾಗಲಿ ಅನಿಷ್ಟವಾಗಲಿ ಅಪರಾಧವೇನಾದರೂ ನಡೆದರೆ ನಿನ್ನ ಮಾಂಗಲ್ಯಕ್ಕೆ ಕಂಟಕ ಬರುವುದು ನಯನಿ. ಯೋಚನೆ ಮಾಡಿ ಹೆಜ್ಜೆ ಇಡು. ಅಮ್ಮನವ್ರ ದಯೆಯಿಂದ ಈ ಪೂಜೆ ಮಾಡ್ತೀನಿ ಸ್ವಾಮಿ. ಶುಭಂ ಭೂಯಾತ್.
ಯಾಕೆ ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದೆ? ಆ ಡೋರ್ ಕ್ಲೋಸ್ ಮಾಡು. ಹೇಳಕ್ಕ. ಥೂ ನಿನ್ನ. ಇರೋ ಹಲ್ಲೆಲ್ಲ ಉದುರ್ಸ್ಬೇಕು ಅಂತಾನೆ ಕರೆದೆ. ಏನು ಕಷ್ಟ ಜೋರಾಗಿ ಹೊಡೆದ್ಯಕ್ಕ? ಸಾಯಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಬೇಡ ಅಂತ ಎಷ್ಟು ಹೇಳಿದ್ರು ವಿಶಾಲ್ ಮರ್ಡರ್ ಮಾಡಕ್ಕೆ ಯಾಕೋ ಮತ್ತೆ ಪ್ಲಾನ್ ಮಾಡ್ದೆ? ನನ್ ಮಾತಂದ್ರೆ ಲೆಕ್ಕ ಇಲ್ವಾ? ಮೆಲ್ಲಿಗೆ ಹೇಳಕ್ಕ, ಎಲ್ರೂ ಕೇಳಿಸ್ಕೋತಾರೆ. ಇಷ್ಟು ಭಯ ಇರೋನು ಯಾಕೋ ಹಾಗೆ ಮಾಡ್ದೆ? ನನ್ನ ಭಯ ನಾನು ಮಾಡಿರೋ ವಿಷಯ ಗೊತ್ತಾಗೋಗುತ್ತೆ ಅಂತಲ್ಲ ಅಕ್ಕ. ಆ ಪ್ಲಾನಲ್ಲಿ ನೀನು ಭಾಗಿಯಾಗಿದ್ಯಾ ಅನ್ನೋ ಸತ್ಯ ಗೊತ್ತಾಗಬಾರ್ದು ಅಂತ ಅಕ್ಕ. ಅದಕ್ಕೆ ತಾನೇ ಸುಮ್ಮನೆ ಇರು ಅಂತ ಹೇಳಿದ್ದು. ನೀನ್ ನನಗ್ ಒಂದ್ ಮಾತು ತಿಳಿಸ್ದೇನೆ ಶಾಂಡಿಲಿಯರ್ ಬೀಳೋ ಹಾಗೆ ಮಾಡಿದ್ಯಾ ಅಂದ್ರೆ ಏನ್ ಅನ್ಕೋಬೇಕು? ಆದ್ರೆ ಎಲ್ಲಕ್ಕ, ನನ್ನ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಆ ನಯನಿ ಬಂದು ಕಾಪಾಡ್ಬಿಟ್ಲು. ಕಾಪಾಡ್ತಾಳೆ, ಕಾಪಾಡ್ತಾನೇ ಇರ್ತಾಳೆ. ಅವಳು ಜೀವನ ದಾಸೆನೆ ಅವನನ್ನ ಕಾಪಾಡೋದು ಅಂತ ಅವಳು ಬಾಯ್ಬಿಟ್ಟು ಹೇಳಲಿಲ್ಲ. ಅದ್ ಸರಿ ಅಕ್ಕ, ಶಾಂಡ್ಲಿಯರ್ ಬೀಳುತ್ತೆ ಅಂತ ಮೊದ್ಲೇ ಹೇಗೆ ಹೇಳಿದ್ಲು? ಅದನ್ನ ಸ್ವಲ್ಪ ಯೋಚನೆ ಮಾಡಕ್ಕ. ಹೇಳದ್ಲಾ? ಆ ಶಾಂಡ್ಲಿಯರ್ನ ಮೇಲ್ಗಡೆ ಕಟ್ಬೇಡಿ, ಅದ್ರ ಕೆಳಗಡೆ ಪಿಯಾನ ಇಟ್ರೆ ಬೇಡ ಬೇಡ ಅಂತ ಏನು ಕೇಳಿದ್ಲು? ನೀನ್ ಡಬ್ಬಾ ಪ್ಲಾನ್ ಮಾಡ್ತೀಯ ಅಂತ ಅವಳಿಗೆ ಗೊತ್ತಾಯ್ತೇನೋ? ಅಂತ ಸೀನ್ ಇಲ್ಲ ಅಕ್ಕ. ನನ್ನ ಪ್ಲಾನ್ನ ಜೊತೆಲಿ ಹುಟ್ಟಿರೋ ನೀನೇ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಇನ್ನು ಅವಳಿಗೆ ಹೆಂಗ್ ಗೊತ್ತಾಗುತ್ತೆ? ನಾವು ತಿಳ್ಕೊಬೇಕಾಗಿರೋ ವಿಷಯ ಏನು ಅಂತಂದ್ರೆ, ತ್ರಿನಯನಿಗೆ ತ್ರಿಕಾಲ ದೃಷ್ಟಿ ಇದೆಯೋ ಅಥವಾ ಇಲ್ವೋ ಅಂತ. ಅಂದ್ರೆ ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲಿ ಏನ್ ನಡೆದಿದ್ಯೋ, ಏನ್ ನಡೀತಿದ್ಯೋ, ಏನ್ ನಡೆಯುತ್ತೋ ತಿಳ್ಕೊಳ್ಳೋ ಅಂತ ಶಕ್ತಿ. ಏ ಪರ್ಶು, ನೀನು ಆಸ್ತಿ ಎಲ್ಲಿ ಹೊರಟೋಗುತ್ತೋ ಅಂತ ಆವೇಶದಲ್ಲಿ ಯೋಚನೆ ಮಾಡ್ತಿದ್ಯೆ ಹೊರತು ಕೂಲಾಗಿ ಯೋಚನೆ ಮಾಡ್ತಿಲ್ಲ. ಈ ಟೈಮಲ್ಲಿ ಹೇಗೆ ಕೂಲಾಗಿ ಯೋಚನೆ ಮಾಡೋದು? ಶಾಂಡ್ಲಿಯರ್ ಕೆಳಗಡೆ ಕೂತ್ಕೊಂಡಿದ್ದಾಗ ಟೆನ್ಷನ್ ಅಲ್ಲಿ ಎಷ್ಟು ಭಯ ಆಗಿತ್ತು ಗೊತ್ತಾ ಅಕ್ಕ? ಪ್ರಾಣ ಹೋಗ್ತಿದ್ರು ಕೂಲಾಗಿ ಯೋಚನೆ ಮಾಡ್ಬೇಕು. ನಿಜವಾಗ್ಲೂ ತ್ರಿನಯನಿಗೆ ಭವಿಷ್ಯ ಗೊತ್ತಿದ್ದಿದ್ರೆ ಈ ಮನೆ ಸೊಸೆಯಾಗಿ ಯಾಕೆ ಬರ್ತಿದ್ಲು? ಯಾಕೆ ಮನೆ ಕೆಲ್ಸದೋಳ್ ಥರ ಇರ್ತಾಳೆ? ಡಿವೋರ್ಸ್ ಕೊಡೋದಿಕ್ಕೆ ಯಾಕೆ ಒಪ್ಕೋತಿದ್ಲು? ಹಳ್ಳಿಲಿ ಟೆಂಟ್ ಸಿನಿಮಾಗಳನ್ನ ನೋಡ್ತಾ ಸೆಂಟಿಮೆಂಟ್ ಡೈಲಾಗ್ಸ್ ಕೇಳ್ತಾ ಹಾಗೆ ಬದುಕಬೇಕು ಅಂದ್ಕೊಂಡಿದ್ದಾಳೆ. ಅದಕ್ಕೆ ಮುತ್ತೈದೆಯಾಗಿ ಸಾಯ್ಬೇಕು ಅಂತ ಪದೇ ಪದೇ ವಿಶಾಲಾಕ್ಷಿ ಹತ್ರ ಬೇಡ್ಕೋತಿರ್ತಾಳೆ. ಒಂದ್ ವೇಳೆ ನೀನ್ ಹೇಳೋ ನಿಜಾನೇ ಆಗಿ ಅವಳಿಗೆ ಮುಂದೆ ನಡೆಯೋದ್ರ ಬಗ್ಗೆ ಗೊತ್ತಾಗುತ್ತೆ ಅಂತಾನೆ ಇಟ್ಕೋ. ಅಷ್ಟರಲ್ಲಿ ನಾವು ಅವಳನ್ನ ಸುಮಂಗಲಿಯಾಗಿ ಮೇಲಕ್ಕೆ ಕಳಿಸ್ಬಿಡೋಣ. ಇಷ್ಟು ಚಿಕ್ಕ ವಿಷಯಕ್ಕೆ ನೀನ್ ಅತಿಯಾಗಿ ಯೋಚಿಸ್ತಿದ್ಯಾ? ಅದಲ್ಲ ಅಕ್ಕ. ಪರ್ಶು, ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ದೇವ್ರನ್ನ ಬಿಟ್ಟು ಯಾರೂ ಭವಿಷ್ಯ ಹೇಳಕ್ ಸಾಧ್ಯ ಇಲ್ಲ. ಅಕ್ಕ, ನಯನಿ ಈ ಮನೆ ದೇವ್ರಂತ ಜಗದೀಶ್ ಬಾವ ನಯನಿ ಇಂಟ್ರಡಕ್ಷನ್ ಅಲ್ಲೇ ಹೇಳಿದ್ರು. ಮರ್ತೋಯ್ತಾ? ಡೀಪಾಗಿ ಯೋಚನೆ ಮಾಡು. ಹಾಲಲ್ಲಿ ವಿಷ ಬೆರೆಸಿದ್ದು ಪೊಲೀಸ್ ಜೀಪು ಸುಟ್ಟೋಗುತ್ತೆ ಅಂತ ಹೇಳಿದಾಗ ಬರ್ದೇ ಇರೋ ಅನುಮಾನ ಇವಾಗ ಇನ್ನಷ್ಟು ಬಲವಾಗ್ತಿದೆ ಅಂತಂದ್ರೆ ನಾನು ಇದನ್ನೆಲ್ಲ ನಂಬಲ್ಲ. ಆದ್ರೆ ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ನಾಳೆ ಅವಳು ಮಾಡೋ ಪೂಜೆ ಪೂರ್ತಿ ಆಗದೆ ಇರೋ ಥರ ನಾವು ನೋಡ್ಕೋಬೇಕು. ನಮ್ ಪ್ಲಾನ್ ಏನಾದ್ರೂ ಅವಳಿಗೆ ಮುಂಚೆನೆ ಗೊತ್ತಾದ್ರೆ ನೀನ್ ಹೇಳ್ದಾಗೆ ಅವಳಿಗೆ ಭವಿಷ್ಯ ಗೊತ್ತಾಗುತ್ತೆ ಅಂತ ಅರ್ಥ.
ಇಲ್ಲ ಅಂದರೆ ಅದವಳು ಭ್ರಮೆ ಅಂತ. ಈ ಐಡಿಯಾ ಚೆನ್ನಾಗಿದೆ ಅಕ್ಕ, ಹಾಗೆ ಮಾಡೋಣ. ಅದು ನಿಜ ಆದ್ರೆ ಮೊದಲು ನಾವು ನಯನಿನ ಮುಗ್ಸೋಣ. ಸಾಕ್ಷಿ ಇಲ್ಲದೆ ಇರೋ ಹಾಗೆ. ಯಜಮಾನ್ರೆ, ಹಾಲು. ತಣ್ಣಗಾಗಕ್ ಮುಂಚೆ ಕುಡೀರಿ. ನೈನಿ, ಆ 1 ಸೆಕೆಂಡ್. ನೀನ್ ತಂದಿರೋ ಹಾಲು ನಾವು ಅರ್ಧರ್ಧ ಕುಡಿಯೋ ಅವಕಾಶ ಇಲ್ಲ ಅಂತ ನಿನಗೂ ಗೊತ್ತು ತಾನೆ? ಆ ಅದೃಷ್ಟ ಇಲ್ಲ ಅಂತ ಗೊತ್ತು ಯಜಮಾನ್ರೆ. ಹಾಗಿದ್ದಾಗ ಈ ರೀತಿ ಸರ್ವಿಸ್ ಮಾಡಿಕೊಂಡು ಇಲ್ಲಿರೋದಕ್ಕಿಂತ ನಿಮ್ಮೂರಲ್ಲೇ ಹಾಯಾಗಿರ್ಬೋದಿತ್ತು. ಹಾಯಾಗಿ ಅಂದ್ರೆ ಸಂತೋಷವಾಗಿ ಅಲ್ವಾ ಯಜಮಾನ್ರೆ ನೀವ್ ಹೇಳ್ತಿರೋದು? ಅಫ್ಕೋರ್ಸ್, ಯಾರೇ ಆಗ್ಲಿ ಬಯಸೋದು ಅದನ್ನೇ ಅಲ್ವಾ? ನಾನ್ ಕೇಳ್ಕೊಳ್ಳೋದು ಮಾತ್ರ ನಿಮ್ ಸಂತೋಷನೇ ಯಜಮಾನ್ರೆ. ನೀವ್ ಚೆನ್ನಾಗಿದ್ರೆ ಸಾಕು. ಆದ್ರೆ ನಂತರ ಬೇರೆಯವರು ಅನ್ಕೋಬೇಕಲ್ವಾ? ನನ್ ಕೇಡ್ ಬಯಸೋರು ಯಾರಿದ್ದಾರೆ ಹೇಳು? ಅದು ನಿಮಗೆ ಗೊತ್ತಾಗಬೇಕು ಯಜಮಾನ್ರೆ. ನೀವೇ ತಿಳ್ಕೋಬೇಕು. ಅಂದ್ರೆ ನಾನು ಈ ಮಾತು ಹೇಳಿದ್ರೆ ಯಜಮಾನ್ರು ಏನು ಅನ್ಕೋತಾರೋ ಗೊತ್ತಿಲ್ಲ, ಆದರೂ ಹೇಳಲೇಬೇಕು. ನೈನಿ, ಸ್ವಲ್ಪ ಅರ್ಥ ಆಗೋ ಥರ ಹೇಳು. ಆ ಕರಿ ಡಬ್ಬನ ಅಲ್ಲೇ ಯಾಕಿಟ್ರು? ಅಲ್ಲೇ ಕೂತ್ಕೊಂಡು ನಿಮಗೆ ಹಾಡು ಅಂತ ಯಾಕೆ ಹೇಳಿದ್ರು? ಯಾರು ಹೇಳಿದ್ರು? ಯಾಕೆ ಹಾಗೆ ಬಲವಂತ ಮಾಡಿದ್ರು ಅಂತ ಯೋಚನೆ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಗಾನ ಗಂಧರ್ವ ವಿಶಾಲ್ ಪಿಯೋನ ನುಡಿಸ್ಕೊಂಡೇ ಹಾಡ್ತಾನೆ. ನಿಮ್ಮ ಕೈ ಸುಟ್ಟಿದೆ ಅಂತ ಗೊತ್ತಿದ್ರು ನಿಮ್ಮನ್ನು ಅಲ್ಲೇ ಕುತ್ಕೊಂಡು ಹಾಡು ಅಂತ ಹೇಳಿದ್ರು ಅಂದ್ರೆ ನೀನು ಪಿಯಾನೋ ಪ್ಲೇ ಮಾಡ್ಕೊಂಡು ಹಾಡ್ತೀಯಾ ಅಂತ ಎಲ್ಲ ಗೆಸ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನನ್ನನ್ನು ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ದು ಪರಶುರಾಮ್ ಭಾವನ. ಅರ್ಥ ಆಗ್ತಿದ್ಯಾ ಯಜಮಾನ್ರೆ? ಓಕೆ. ಮತ್ತೆ ಇದೇ ಮಾವ ನಾನು ಚಿಕ್ಕವನಾಗಿದ್ದಾಗ ಎತ್ಕೊಂಡು ಬೆಳೆಸಿದ್ದಾರೆ. ನನ್ನನ್ನು ಸಾಯಿಸೋದಕ್ಕೆ ಆಗಿಂದ ಮಾಡದೇ ಇರೋ ಪ್ರಯತ್ನ ಇವಾಗ ಯಾಕೆ ಮಾಡ್ತಿದ್ದಾರೆ? ಅದು ಗೊತ್ತಿಲ್ಲ ಯಜಮಾನ್ರೆ. ಯಾಕೆ ಗೊತ್ತಿಲ್ಲ? ನಿನಗೆ ಎಲ್ಲ ಗೊತ್ತಾಗುತ್ತಲ್ವಾ? ಇದ್ಯಾಕೆ ಗೊತ್ತಾಗ್ಲಿಲ್ಲ? ಅಂದರೆ ಯಜಮಾನ್ರೆ, ನಾನು ಹೇಳಬೇಕು ಅಂತಿದ್ದು ನೋಡ್ ನೈನಿ, ಮಾವ ಏನು ಅಂತ ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ ನಾನು. ನೋಡೋದಕ್ಕೆ ಸ್ವಲ್ಪ ವಿಲನ್ ಥರ ಕಾಣಿಸ್ಬೋದು, ಆದರೆ ಅವ್ರೇನು ಅಂತ ನನಗೆ ಗೊತ್ತು. ಅದು ಹಾಗಲ್ಲ ಯಜಮಾನ್ರೆ. ನೈನಿ, ಸ್ಟಾಪ್ ಇಟ್. ಜಸ್ಟ್ ಸ್ಟಾಪ್ ಇಟ್ ಯು ಪ್ಲೀಸ್. ನಿನ್ನ ಮಾತು ಕೇಳ್ತಿದ್ರೆ ಆ ಶ್ಯಾಂಡ್ಲರ್ ಬೀಳುತ್ತೆ ಅಂತ ನಿನಗೆ ಮಾವನಿಗೆ ಇಬ್ಬರಿಗೂ ಮೊದಲೇ ಗೊತ್ತಿತ್ತು ಅಂತ ಅನ್ನಿಸ್ತಿದೆ.
ದಯವಿಟ್ಟು ನನ್ನ ಮೇಲೆ ಅನುಮಾನ ಪಡಬೇಡಿ. ನಿಮ್ಮನ್ನು ಕಾಪಾಡಿದ್ದು ನಾನೇ ತಾನೇ. ಪರಶುರಾಮ್ ಯಜಮಾನ್ರೆ ನಿಮಗೆ ಬಲವಂತ ಮಾಡಿದ್ದು. ಸೊ ಅವ್ರನ್ನ ಅಪಾರ್ಥ ಮಾಡ್ಕೋ ಅಂತಿದ್ಯಾ, ನೀನನ್ನ ಅರ್ಥ ಮಾಡ್ಕೋ ಅಂತಿದ್ಯಾ, ಅಷ್ಟೇ ತಾನೇ? ನೋಡು ನೈನಿ, ನೀನು ನನ್ನನ್ನು ಸೇವ್ ಮಾಡಿದೆ ಅಂತ ನಿನ್ನ ಹತ್ರ ಒಳ್ಳೆ ರೀತಿಲಿ ಮಾತಾಡೋಣ ಅನ್ಕೊಂಡೆ. ಆದರೆ ನಿನ್ನ ಹತ್ರ ಸ್ಟ್ರಿಕ್ಟ್ ಆಗಿರೋದೆ ಕರೆಕ್ಟ್ ಅನ್ಸುತ್ತೆ. ಅದು ಹಾಗಲ್ಲ, ನನ್ನ ಮಾತು ಕೇಳಿ. ನಾನು ಹೇಳಿದ್ದು ನಿಜ. ಈ ಮನೇಲಿ ಎಷ್ಟು ಜನ ಇದ್ರೂ ನಾನು ಪರಶುರಾಮ್ ಯಜಮಾನ್ರ ಮೇಲೆ ಯಾಕೆ ಅನುಮಾನ ಪಡ್ತೀನಿ? ನಿಜ ಯಜಮಾನ್ರೆ, ಒಂದ್ಸಲ ಯೋಚನೆ ಮಾಡಿ ನೋಡಿ. ನಾನು ಹೇಳಿದ್ ನಿಜ. ಇವಾಗ ಏನು, ಮಾವ ನನ್ನನ್ನು ಸಾಯಿಸೋಣ ಅನ್ಕೋತಿದ್ದಾರೆ, ಅದೇ ತಾನೇ? ಸರಿ, ಅದು ನಿಜ ಅಂತ ಪ್ರೂವ್ ಮಾಡು. ನೀನು ಹೇಳೋದನ್ನೆಲ್ಲ ನಾನು ನಿಜ ಅಂತ ನಂಬ್ತೀನಿ. ಹಾಗೆ ಪರಶುರಾಮ್ ಮಾವನ ಮೇಲೆ ಆ್ಯಕ್ಷನ್ ತಗೊಂಡು ನಿನಗೆ ನಾನು ಕ್ಷಮಾಪಣೆ ಹೇಳಿಸ್ತೀನಿ. ನನಗೆ ಕ್ಷಮಾಪಣೆ ಯಾಕೆ ಯಜಮಾನ್ರೆ? ನೀವು ಚೆನ್ನಾಗಿದ್ರೆ ಸಾಕು. ನಾನು ಏನೇ ಮಾಡಿದ್ರು ನಿಮ್ಗೋಸ್ಕರನೇ ಅಲ್ವಾ ಯಜಮಾನ್ರೆ? ನೈನಿ ಪ್ಲೀಸ್, ನನಗೋಸ್ಕರ ನೀನು ಏನೂ ಮಾಡಬೇಡ ಪ್ಲೀಸ್. ನಾಳೆ ಅದೇನೋ ಪೂಜೆ ಮಾಡಬೇಕು ಅಂದಿಲ್ಲ, ಹೋಗಿ ಮಾಡ್ಕೊ. ಹೋಗಿ ಮಾಡು. ಓಯ್, ಏನು? ಪ್ಲೀಸ್ ಕ್ಲೋಸ್ ದ ಡೋರ್. ಬಾಗಿಲು ಹಾಕೋ. ಬ್ರೋ ಓಕೆನಾ? ಇದು ಓಕೆ. ಸರಿ ಬ್ರೋ, ಅಲ್ಲಿಂದ ಹಾಕೋಣ. ಅಕ್ಕ, ಅಮೇರಿಕ ಅಳಿಯ ಅಲ್ಲಿ ನೋಡಲ್ಲಿ ಹೂ ಕಟ್ತಾ ಇದ್ದಾನೆ ನೋಡು. ನಡಿ. ಅಲ್ಲಿ ಕಟ್ಟು. ಆ ಕಡೆನಾ? ಈ ಕಡೆ ಕಟ್ಬಿಡೋಣ. ಓಕೆ, ಸರಿ ಕಟ್ಟು. ಏನ್ ವಿಶಾಲ್, ಹಬ್ಬ ಅಂತ ಭಕ್ತಿ ಬಂದ್ಬಿಡ್ತಾ? ಹಾಗೇನಿಲ್ಲಮ್ಮ, ಮನೇನ ಡೆಕೋರೇಟ್ ಮಾಡಿದ್ರೆ ನಿನಗಿಷ್ಟ ಅಲ್ವಾ? ಮಾಮ್, ಬ್ರೋ ನಿನ್ಗೋಸ್ಕರ ಮಾಡ್ತಾ ಇದ್ರೆ ನೈನಿ ಅತ್ಗೆ ಮನೆಯವ್ರು ಎಲ್ರಿಗೋಸ್ಕರ ಮಾಡ್ತಿದ್ದಾರೆ. ಏನು ಟಿಫನಾ? ಸದಾ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡ ಬ್ರೋ, ಒಂದ್ಸಲ ಅಲ್ಲಿ ನೋಡು. ಅಬ್ಬಾ, ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗೇ ಮಾಡಿದಾಳೆ. ನಿಂತರ ಸುಮ್ನೆ ಕೊಚ್ಕೊಳ್ಳಲ್ಲ, ಹೇಳಿದ್ದನ್ನ ಖಂಡಿತ ಮಾಡೇ ಮಾಡ್ತಾಳೆ. ಬರೀ ಪೂಜೆ ಮಾಡಿದ್ರೆ ಪ್ರಯೋಜನ ಇಲ್ಲ ಅಹಲ್ಯ, ಅದಕ್ಕೆ ರೀತಿ ನೀತಿ ಇರುತ್ತೆ. ಸತ್ಯ, ಪ್ರತಿನಿತ್ಯ ಮಾಡೋಂಥ ಪೂಜೆ ಅಲ್ಲ ಇದು. 5 ಜನ ನವ ಮುತ್ತೈದಿರ್ ಬೇಕಲ್ಲ ಅಕ್ಕ. ಅಮ್ಮೋರೇ ಇದಾರಲ್ವಾ ಯಜಮಾನ್ರೆ, ಮತ್ತೆ ತಡ ಯಾಕೆ? ನಾನಾ? ನೀನ್ ಮಾಡೋ ಪೂಜೆಗೆ ಬರ್ತೀನಿ ಅಂತ ನಾನೇನ್ ಹೇಳಿಲ್ವಲ್ಲ. ಅದರ ಅವಶ್ಯಕತೆ ಇಲ್ಲ.
ಯಾಕೆಂದ್ರೆ ನನ್ನ ಮಗನ್ನ ಎರಡನೇ ಮದುವೆ ಮಾಡ್ಕೊಂಡಿದೆ ತಿಲೋತ್ತಮ. ಅಜ್ಜಿ, ಹೌದು, ಮಾಂಗಲ್ಯ ಭಾಗ್ಯಕ್ಕೋಸ್ಕರ ಮಾಡೋ ಪೂಜೆಯಲ್ಲಿ ತಿಲೋತ್ತಮಕ್ಕ ಯಾವ ಗಂಡನ ನೆನೆಸ್ಕೊಂಡು ಪಾಲ್ಗೊಳ್ತಾಳೆ? ಮತ್ತೆ ನಿನ್ ಕಥೆ ಏನು? ಗಂಡ ನಿನ್ನ ಬಿಟ್ಟು ಹೋದ, ನೀನು ಆ ಕುಡ್ತಾನ್ ಬಿಡಕ್ಕಾಗ್ತಿಲ್ಲ. ಒಬ್ರನ್ನೊಬ್ರು ಬೈಕೊಂಡು ಹಬ್ಬ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಮ್ಮ ಹಾಸಿನಿ, ನೀನು ಜೊತೆ ಸೇರ್ಕೊಂಡ್ರೆ ನೈನಿ ದೇವ್ರ ಪೂಜೆ ಶುರು ಮಾಡಬಹುದು. ಕ್ಷಮಿಸಿ ಮಾವಯ್ಯ, ಶೀತ ಆಗಿದೆ. ತಲೆ ಸ್ನಾನ ಮಾಡ್ಕೊಂಡಿರೋ ಹಾಗೆ ಏನೋ ಮೇಕಪ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಿದ್ದೀನಿ. ಜ್ವರ ಬಂದ್ಬಿಡುತ್ತೇನೋ ಅಂತ ಭಯನೂ ಆಗ್ತಿದೆ. ನೈನಿ, ಸಾರಿ. ಅಂದ್ರೆ ನೈನಿ ಮಂಗಳಾರತಿ ಎತ್ತಿ ಗೋವಿಂದ ಅನ್ಕೋಬೇಕಷ್ಟೇನಾ? ಸ್ವಾಮೀಜಿ ಹತ್ರ ನಿಷ್ಠೆಯಿಂದ ಅಮ್ಮನವ್ರ ಪೂಜೆ ಮಾಡ್ತೀನಿ ಅಂತ ಮಾತು ಕೊಟ್ಟು ಈಗ ತಪ್ಪಬಾರ್ದು. ಈಗ ನಾನು ಏನ್ ಮಾಡ್ಲಿ? ತುಂಬ ಜಾಸ್ತಿ ಸೆಂಟಿಮೆಂಟ್ಸ್ನ ಫಾಲೋ ಮಾಡಿದ್ರೆ ಹೀಗೆ ಆಗೋದು. ಅಪ್ಸೆಟ್ ಆಗೋದನ್ನು ಬಿಟ್ರೆ ಏನೂ ಇರಲ್ಲ. ನೈನಿ ಏನ್ ಮಾಡಿದ್ರು ನಿನಗೋಸ್ಕರನೇ ಅಲ್ವಾ ವಿಶಾಲ್? ಚಿಕ್ಕಮ್ಮ, ಇಂಥ ಪೂಜೆಗಳನ್ನು ಮಾಡೇ ಮಾಡ್ತೀನಿ ಅಂತ ಪ್ರತಿಜ್ಞೆ ತಗೊಂಡ್ರೆ ಹಿಂಗೆ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ದೀನಿ. ಇನ್ನೊಂದು ವಿಷಯ, ನನಗೋಸ್ಕರ ಕಾಫಿನೇ ಮಾಡು ಅಂತ ಹೇಳಲ್ಲ, ಇನ್ನು ಪೂಜೆ ಮಾಡು ಅಂತ ಹೇಗೆ ಹೇಳ್ತೀನಿ? ಪರವಾಗಿಲ್ಲ ಬಿಡು ವಿಶಾಲ್. ಗಾಬ್ರಿಲಿ ಏನಾದ್ರೂ ಎಡ್ವಿಟ್ ಮಾಡ್ಬಿಡ್ತಾಳೆ ಪಾಪ. ಇವಾಗ ಅರ್ಥ ಆಯ್ತಲ್ವಾ? ಹಾ, ಸ್ವಾಮೀಜಿಯವ್ರು ಬಂದರು, ಬನ್ನಿ. ನಡೀರಿ. ನಡಿ ವಿಶಾಲ್. ನಮಸ್ಕಾರ ಸ್ವಾಮೀಜಿಯವರೇ. ಶುಭಂ ಭೂಯಾತ್. ನಮಸ್ಕಾರ ಸ್ವಾಮೀಜಿ. ಶುಭಂ ಭೂಯಾತ್. ಸರಿಯಾದ ಸಮಯಕ್ಕೆ ಬಂದರೆ ಸ್ವಾಮಿ. ನೈನಿ ಪೂಜೆ ಏರ್ಪಾಡು ಮಾಡ್ಕೊಂಡಿದ್ದಾಳೆ ಸ್ವಾಮಿ. ಸಂತೋಷ. ಸಮಸ್ಯೆನೂ ಇದೆ ಸ್ವಾಮೀಜಿ. ಮನೇಲಿರೋ ಹೆಂಗಸರು ಪೂಜೆ ಮಾಡ್ತಾರೆ ಅಂದ್ಕೊಂಡ್ರೆ ನೋಡ್ತೀವಿ ಅಂತಿದಾರೆ ಅಷ್ಟೇ. ಈಗ 5 ಜನ ಮುತ್ತೈದೆಯರು ಬರ್ತಾರೋ ಇಲ್ವೋ ಅಂತ ನಯನಿ ಕಂಗಾಲಾಗಿದ್ದಾಳೆ ಪಾಪ. ನೀವೇ ಅವಳಿಗೆ ದಾರಿ ತೋರಿಸಿ. ಅಮ್ಮನವ್ರನ್ನ ನೆನೆಸ್ತಾ ಇದೀಯಾ, ಆದ್ರೆ ಕರಿತಾ ಇದೀಯಾ ನೈನಿ? ಅರ್ಥ ಆಗ್ಲಿಲ್ವಾ? ನೀನು ಮಾಡುತ್ತಿರುವ ವ್ರತವನ್ನು ಪೂರ್ಣಗೊಳಿಸುವಂತ ತಾಯಿ ಹತ್ತಿರ ಬೇಡಿಕೋ. ಪೂಜೆಗೆ ಸಿದ್ಧವಾಗಿರೋ ಆ ತಾಯಿನೇ ಕೇಳು. ನಡಿಬೇಕಾಗಿರೋದನ್ನ ನಡೆಸ್ಕೊಡು ಅಂತ. ಕೇಳ್ತೀನಿ ಸ್ವಾಮಿ. ಆ ತಾಯಿನೇ ದಾರಿ ತೋರಿಸ್ತಾಳೆ. ಹಾ, ರೋಡಲ್ಲಿ ಹೋಗ್ಬಿಟ್ಟು ಬಾರಮ್ಮ ಬಾರಮ್ಮ ಅಂತ ಕರೆದ್ಬಿಟ್ಟ ತಕ್ಷಣ ಬಂದ್ಬಿಡ್ತಾರ ಏನು? ನಾನು ಹೊರಗೆ ಹೋಗಲ್ಲ ಯಜಮಾನ್ರೆ. ನಾನು ಹೋಗ್ದೇನೆ ಮುತ್ತೈದೆಯರು ಒಳಗೆ ಬರ್ತಾರೆ. ಓಹೋ, ಅಮ್ಮ ಕರೆಸ್ತಾಳೆ. ನೈನಿ ಮಾಡೋ ಪೂಜೆಯಲ್ಲಿ ಸಹಾಯ ಮಾಡ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ಸಿನಿಮಾ ತರ ಇದೆ. ನೋಡೋಣ ಏನ್ ನಡೆಯುತ್ತೋ ಏನೋ. ನಿನ್ ಮಗಳು ಸುಮಂಗಲಿಯಾಗಿ ಹೋಗ್ಬೇಕು ಅನ್ಕೋತಾ ಇದ್ದಾಳಮ್ಮ.
ನನ್ನ ಅರ್ಶಿನ ಕುಂಕುಮ ಸೌಭಾಗ್ಯನ ಇನ್ನೂ 100 ವರ್ಷ ಹಾಗೆ ಇರಬೇಕು ಅಂತ ಮಾಡ್ತಾ ಇರೋ ಈ ಪೂಜೆಗೆ ಮುತ್ತೈದೆಯರು ಬರ್ಬೇಕಮ್ಮ. ಈ ಮನೆಯಲ್ಲಿರೋರು ಯಾರೂ ಒಪ್ತಿಲ್ಲ. ಯಾರಾದರೂ ಸರಿ ಇಲ್ಲಿಗೆ ಬರೋ ಹಾಗೆ ಮಾಡಮ್ಮ. ನನಗೆ ನೀನೇ ದಿಕ್ಕು. ಪಾಪ ಎಷ್ಟು ಬೇಡ್ಕೊಂಡ್ರು ಪೂಜೆಗೆ ಮಾತ್ರ ಯಾರೂ ಬರ್ಲಿಲ್ಲ ಅಮ್ಮ. ನಾವು ಬಂದ್ವಿ.
ನಿಮ್ಮೆಲ್ರೂ ಕರೆದಿದ್ದು ಯಾರು? ಈ ಅಮ್ಮನವ್ರ? ಅಲ್ಲ, ಎಲ್ರೂ ಒಟ್ಟಿಗೆ ಮಾತಾಡ್ಬೇಡಿ ಅಮ್ಮ. ಆ ಸೌಂಡಿಂಗೆ ಭಯ ಆಗ್ತಿದೆ. ಮತ್ತೆ ಯಾರು ಬರಕ್ ಹೇಳಿದ್ರು? ನೀವೇ ವಿಶಾಲ್ ಸರ್. ನಾನಾ?